ಏನಕ್ಕೆ ಈ ತರ ತುಂಬಾನೇ ಖುಷಿಯಿಂದ ನಗ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಂತ ಗನಾಂಧರಿ ಕೆಲಸ ಮಾಡಿಲ್ಲ, ಇವ್ರು ಮಾಡಿರೋದು ರಾಬ್ರಿ. ಹೆಂಗ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನೋಡ್ಕೊಂಡ್ ಬರೋಣ. ಇವನೇ ಗಿರೀಶ. ಇಡೀ ಊರೇ ನಂದು, ನಾನೇ ರಾಜ ಅಂತ ಭ್ರಮೇಲ್ ಬದುಕ್ತಿರೋನು. ಎಲ್ರು ಇವನಿಗೆ ಗಿಲ್ಲಿ ಗಿಲ್ಲಿ ಅಂತಾನೆ ಕರೀತಾರೆ. ಅದ್ಯಾಕೆಲ್ಲ ಆತರ ಕರೀತಾರೋ ದೇವರಾಣೆಗೂ ನಂಗಂತೂ ಗೊತ್ತಿಲ್ಲ. ಇವನ ಹೆಸರು ದಿನೇಶ ಅಂತ. ಎಲ್ರಿಗೂ ಯಾಮರ್ಸಿ ಇನ್ನು ಭೂಮಿ ಮೇಲೆ ಇದ್ದಾನೆ. ಅದಕ್ಕೆ ಎಲ್ರು ಇವನಿಗೆ ಡಚಕ್ ದಿನೇಶ ಅಂತಾರೆ. ಬಂದ ನೋಡಿ ಬಾಬು ಅಲಿಯಾಸ್ ಬಕಾರ್ಡಿ ಬಾಬು. ಚಿಕ್ಕ ವಯಸ್ಸಲ್ಲೇ ಕಳ್ತನ ಮೈಗೂಡಿಸ್ಕೊಂಡು ಒಂದ್ಸಲ ಬಾರಲ್ಲಿ ರಮ್ ಬಾಟ್ಲೆ ಕಳ್ತನ ಮಾಡ್ಬಿಟ್ಟಿದ್ದ. ಅದಕ್ಕೆ ಎಲ್ರು ಬಕಾರ್ಡಿ ಬಾಬು ಅಂತಾರೆ. ಇವನ ಹೆಸರೇ ರವಿ. ಬೆಳಿಗ್ಗೆ ಸೂರ್ಯ ಬರೋಷ್ಟರಲ್ಲಿ ಎಲ್ರ ಮನೆಗೂ ಹಾಲು ಹಾಕೊಂಡು ಬರೋ ದುಡ್ಡೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಶೋಕಿ ಮಾಡೋದೇ ಇವನ್ ಕೆಲ್ಸ. ಮನೆಯವ್ರಿಗಂತೂ 5 ಪೈಸೆ ಕೊಡಲ್ಲ, ದಿನ ರಗಳೆ ಮಾಡೋದೇ ಇವನ್ ಕೆಲ್ಸ. ಅದಕ್ಕೆ ಇವನ್ನ ರಗಳೆ ರವಿ ಅಂತಾರೆ. ಇವನ್ ಬಗ್ಗೆ ಹೇಳದೆ ಬೇಡ ಬಿಡಿ, ಏನ್ ನೋಡಿದ್ರು ಭಯ ಬೀಳ್ತಾನೆ. ಅದ್ ಹೆಂಗ್ ಇವ್ರ ಜೊತೆ ಸೇರ್ಕೊಂಡೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ರು ಇವನ್ನ ಗಾಬರಿ ಗುಂಡ ಅಂತಾನೆ ಕರೀತಾರೆ. ಇವನೇ ಕಿರಣ್. ನೋಡೋಕೆ ತುಂಬಾನೇ ಸ್ಮಾರ್ಟ್. ಬರೀ ನೋಡಕ್ಕಲ್ಲ, ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ. ಕೇಳ್ರೋ ಇಲ್ಲಿ, ನಾವು ಇನ್ನ ಎಷ್ಟು ದಿನ ಅಂತ ಚಿಕ್ಕ ಪುಟ್ಟ ಕಳ್ತನ ಮಾಡ್ಕೊಂಡು ಇರೋಣ? ಇಷ್ಟು ದಿವಸ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡ್ಕೊಂಡಿದ್ವಿ. ಇನ್ಮೇಲೆ ಒಳ್ಳೆ ಡೀಲ್ ಮಾಡಿ ನಮ್ಮ ಲೈಫನ್ನೇ ಸೆಟ್ಲ್ ಮಾಡ್ಕೊಂಬಿಡೋಣ. ಏಯ್, ಅದೆಷ್ಟೋ ಮಾತಾಡ್ತೀರಾ? ಒಂದೊಳ್ಳೆ ಡೀಲ್ ಇದೆ, ಮಾಡೋಣವಾ? ಅದೇನ್ ಡೀಲ್ ಎಲ್ಲಿ ಮಾಡೋಣ? ಸಣ್ಣ ಪುಟ್ಟ ಆದ್ರೆ ಇಲ್ಲಾಗಿಲ್ಲೇ ಒಳ್ಳೆ ಡೀಲೆ. ಸರಿಯಾಗಿ ಗಾಳ ಹಾಕಿ ಗೋಣಿ ಚೆಂದು ತುಂಬ್ಕೊಳ್ಳೋದಷ್ಟೇ. ಏನೋ ಕೊಲೆ ಮಾಡ್ಬೇಕಾ? ಕೊಲೆ ಅಲ್ಲ, ದುಡ್ಡು ಹೊಡಿಬೇಕಷ್ಟೇ. ಲೈಫ್ ಫುಲ್ಲು ಸೆಟ್ಲೆ. ಅಯ್ಯೋ, ನಂಗೆ ಭಯ ಆಗ್ತಿದೆ. ಅಯ್ಯೋ ನಿನ್ನ ಮಚ್ಚ, ನಾನು ರೆಡಿ ಮಾಡದೆ. ಹೇ, ಏನು ಎಲ್ಲದಕ್ಕೂ ಫಸ್ಟ್ ನುಕ್ಕೊಂಡು ಹೋಗ್ಬಿಡ್ತೀಯ? ಎದ್ರೆ ಗುಳಿ ಗೆದ್ರೆ ಹುಳಿ, ಕೋಳಿನ ಕೆಳ ಮಸಾಲೆ ಅರಿಯಲ್ಲ. ಈಗೇನ್ ಮಾಡ್ಬೇಕು ಅಂತ? ಆ ಸುನಾಮಿನೂ ಹೇಳ್ಬಿಟ್ಟು ಬರಲಿಲ್ಲ, ಈ ಹರಾಮಿನೂ ಹೇಳ್ಬಿಟ್ಟು ಮಾಡಲ್ಲ. ಬಾಳಲ್ಲಿ ಬಾದಾಮಿ ಬೇಕಾ ಅಥವಾ ಬಾಳೆ ಬರಡ ಬೇಕಾ? ಬರ್ತೀರಾ? ಮಾಡೋಣಾಗಿಲ್ಲಿ. ಆದರೆ ಕರ್ನಾಟಕ ಪೊಲೀಸು ಫುಲ್ಲು ಸ್ಟ್ರಾಂಗು, ಧೂಳಿಪಟ ಮಾಡಿಬಿಡ್ತಾರೆ. ಧೂಳಿಪಟ ಮಾಡಕ್ ಬಂದವ್ರಿಗೆಲ್ಲ ಗಾಳಿಪಟ ಥರ ಆರಿಸಿ ಆಕಾಶ ತೋರಿಸಿಲ್ವಾ? ಗಿಲೆ ಜಲ್ಲಿ ಹುಡುಕಿ ನನ್ನಂತವನ್ಗೆ ಬೆಂಗಳೂರು ಗಲ್ಲಿನ ತೋರಿಸಿ ನಾನು ಗೇಟಪ್ಪೇ ಚೇಂಜ್ ಮಾಡ್ಬಿಟ್ಟೆ. ನೀವು ಮಾಡೋ ಎಲ್ಲ ಡೀಲ್ಗೂ ನಾ ರೆಡಿ. ಸರಿನಪ್ಪ, ನಾನು ರೆಡಿ. ನಾನು ಎಷ್ಟು ದಿವಸ ಅಂತ ನನ್ನ ತಂಗಿ ಕೆನೆಟಿಕ್ ಹೊಂಡ ಗಾಡಿ ಓಡಿಸ್ಕೊಂಡಿರಲಿ. ಈ ಡೀಲೇನೋ ಓಕೆ ಆದರೆ ಕೆನೆಟಿಕ್ಕೇನೋ ಹೋಂಡಾ ಸಿಟಿ ಕಾರೇ ತೊಗೊಳ್ಳೋಣ. ಗಾಬ್ರಿ ನೀನು? ನಾನೊಬ್ಬ ಇನ್ನೇನಪ್ಪ ಮಾಡಲಿ? ಸರಿ ನಡಿ, ನಾನು ಬರ್ತೀನಿ. ಡಚ್ಕೋ, ಡೀಲ್ ಯಾವ ಫಿಕ್ಸ್ ಮಾಡೋಣ? ಇದೇ ಶನಿವಾರ ಡೀಲ್ ಫಿಕ್ಸು. ಡೀಲ್ ಫಿಕ್ಸಾ? ಕುಡಿಲಿರೋ ದೇವ್ರಿಗೆ ಗಂಟೆ ಹೊಡೆದಾಯ್ತು, ಗುರಿ ಮುಟ್ಟಿದ್ಮೇಲೆ ಗೋಪುರ ಕಟ್ಸದೆ ಅತ್ತ ಗಾಡಿ. ರಗಳೆ,
ಎಲ್ಲ ಗಬ್ರಿ ಇಷ್ಟೊತ್ತಾದ್ರೆ ಬಂದೇ ಇಲ್ಲ ಇವರು. ಬರ್ತಾರೆ ಬಿಡ ನಿಧಾನಕ್ಕೆ, ಬರಲಿಲ್ಲ ಅಂದ್ರೇನೆ ವಾಸಿ. ಹಾ ಏನದು? ಏನಿಲ್ಲ, ನಿಧಾನಕ್ಕೆ ಬರ್ತಾರೆ ಅಂದೆ. ಬಂದ್ರಲ್ಲ. ಹಾಂ, ಬಂದೇ ಬಿಟ್ರಾ? ಎಷ್ಟೋತ್ರಲ್ಲ? ಏಯ್ ಗಾಡಿಗಳು ಇಲ್ಲೇ ಹಾಕ್ರ. ಎತ್ತ ಗಾಡಿ. ಮಿಕ್ಕಿ ಹುಷಾರು ರಾಜ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಇಲ್ಲೇ ಆಂಟಿ ಎಲ್ಲ ಬುಟ್ಟಿ ಎತ್ಕೊಂಡು ಆಚೆ ಹೋಗ್ತವ್ರೆ. ಓ ಶನಿವಾರ ಅಲ್ವಾ, ಶನಿಮಾತನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಶನಿ ಹೆಗ್ಲೇರ್ತು ಬಾ. ಅಯ್ಯೋ ಬಿಡ್ರಾ ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ, ಇನ್ಮೇಲೆ ನಮ್ಮ ಲೈಫ್ ಫುಲ್ಲು ಕಾಡಕ್. ಮಾಡಿದ್ದಾಯ್ತು, ತಗ್ಲಾಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ರಿ. ಲೋ ಹೊಟ್ಟೆ ಹಸಿತೈತ್ರೋ. ಕಡೆ
ನೀನು ನನ್ನ ಜೊತೆ ಬಾ, ಎಲ್ರಿಗೂ ಊಟ ತೊಗೊಂಬರೋಣ. ಮೊಬೈಲ್ ಆನ್ ಮಾಡ್ಬಿಡ ಅಂತ ಹೇಳಿವನಲ್ಲೋ. ಅದುಮ್ಕೊಂಡಿರಪ್ಪ, ಎಂತೆಂತ ಡಿಲೇ ಮಾಡಿಲ್ಲ, 2 ನಿಮಿಷ ನಂದು ಇಲ್ಕಿದಡ್ಕೊಂಡ್ ಜೊತೆ ಮಾತಾಡ್ಕೊಂಡ್ಬಿಡ್ತೀನಿ. ಹಲೋ ಹಲೋ, ಎಲ್ಲಿದ್ಯಾ ರವಿ? ಶಬಾಷ್, ಎಲ್ಲಾರನ್ನೂ ಪರಮಾತ್ಮನ ಪಾದಕ್ಕೆ ಸೇರಿಸಿ ದುಡ್ಡನ್ನ ಎತ್ಕೊಂಬಂದ್ಬಿಡು, ಕಾಯ್ತಾ ಇರ್ತೀನಿ ಇಲ್ಲಿ. ನೋಡ್ದಾ, ಲವ್ ವಿಷಯ ಬಂದಾಗ ಎಲ್ಲಾರ್ಗು ಹೆಚ್ಚೆ. ಹಲೋ, ಹೇಳು ದಿನೇಶ. ಎಲ್ಲಿದ್ಯಾ? ನಾವು ಅನ್ಕೊಂಡಿದ್ದೆಲ್ಲ ಆಯ್ತು. ಗುಡ್, ಆದಷ್ಟು ಬೇಗ ದುಡ್ಡು ತಗೊಂಬಂದ್ಬಿಡು, ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡೋಣ. ಮಂತ್ರಿಗಳೇ ಹೋದ್ಮೇಲೆ ಸೈನಿಕರು ದಿನೇನೋ ಲೆಕ್ಕ. ನಾನು ನನ್ನ ಬುಲ್ಬುಲ್ ಜೊತೆ 2 ನಿಮಿಷ ಮಾತಾಡ್ಕೊಂಡ್ಬರ್ತೀನಿ. ನಿಂದೆ ಒಂಥರ ಆದ್ರೆ ಇವನ್ ಲವ್ ಇನ್ನೊಂಥರ. ಯಾಕ ನೀ ಸದಾ ನಮ್ಮ ಸದ್ದೇ ಇಲ್ವಾ? ಬಿಸಿ ಗುರು. ಏನ್ ಬಿಸಿನಾ? ಎಲ್ ಬಿಸಿ ಆಗಿದಾರ? ಏಯ್ ರಗಳ, ಅವೆಲ್ಲ ಅನ್ಬೇಡ. ಗಾಬರಿ ಗೌರಿ ಬಗ್ಗೆನೇ ಮಾತಾಡ್ತಾ ಇದ್ಯಾ, ಹುಷಾರು, ಗೋರಿ ಕಟ್ಬಿಡ್ತಾನೆ. ಹೌದು, ನೀನೇನು ಅವನ್ ಪರ ವಯಸ್ಕೊಂಡು ಮಾತಾಡ್ತಿದ್ಯಾ? ಅವನು ನಮಗೆಲ್ಲ ತಂಗಿ ಸಮಾನ, ಜೊತೆಲಿರೋನು ತಪ್ಪು ಮಾಡ್ತಾ ಇದೆಯಾ? ಅಯ್ಯೋ, ತಪ್ಪಿದ್ರೆ ತಿತ್ಕೋ, ಉಪ್ಪಿದ್ರೆ ನೆಕ್ಕೋ. ತಂಗಿ ತರನಾ ಅಥವಾ ಸಮಥಿಂಗಾ? ಅಯ್ಯೋ ನೀನು ಏನು ಇದು? ಏಯ್, ಎಲ್ಲ ನಿನ್ನಿಂದನೇ ಆಗಿರೋದು. ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಎಲ್ಲ ರಗಳೇ? ಹಾ, ಸುಸ್ಸು ಮಾಡೋಕೆ ಹೋಗಿದ್ದಾನೆ. ಮೊಬೈಲಲ್ಲಿ ಇಲ್ಲೇ ಇದೆಯಲ್ಲ. ಸರಿ, ಊಟ ಮಾಡಿ. ಊಟ ತಗೊಳ. ಎಲ್ಲ ಅವನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಬರ್ತಾನೆ ಬಿಡ. ಸರಿ, ನೀವು ಊಟ ಮಾಡಿ, ನಾನು ನೋಡ್ತೀನಿ. ಕರೆಕ್ಟಾಗಿ ಹೇಳ, ಏನಾಯ್ತು? ಅದು ಏಯ್, ಅವನ್ನೇನು ಕೇಳ್ತೀಯ, ನನ್ನ ಕೇಳು. ಅಯ್ಯೋ, ಏನದು? ಏನಾಯ್ತಲ್ಲೇ? ಇಲ್ಲೇ ದುಡ್ಡು ಏನೆಲ್ಲ ಮಾಡಿಸ್ಬಿಡ್ತು ನೋಡು. ಅಯ್ಯೋ,
ನಾನೇನು ಅನ್ಕೊಂಡಿದ್ನೋ ಅದೇ ನಡೆದೋಯ್ತು. ಕಷ್ಟನೇ ಇಲ್ವಲ್ಲು, ಎಲ್ಲ ಹೊರಗವರೇ ಹೊಡ್ಕೊಂಡ್ಬಿಟ್ಟವ್ರೆ. ಇರೋದು ನೀನೊಬ್ಬನೇ, ಬದುಕ ಹೋಗು. ಏನಾಗಬ್ರಿ, ನನ್ಗೇನಾ? ಗಿಲಿ ಬೇಡ ಗಿಲಿ, ಬಿಟ್ಬಿಡು ಗಿಲಿ. ಎತ್ತಾಲೆ ಕಾಗೆನೆ ಅನ್ನದಂಗ್ಲು ಕಂಡ್ರೆ ಅದನ್ನ ಗುಂಪುನ ಕರೆನ ಬಿಟ್ಬಿಡ ಅಂತಾರಲ್ಲ. ಎಕ್ಕಶ್ಚಿತ್ ಮನುಷ್ಯ ನಾನು. ಇಷ್ಟೊಂದು ದುಡ್ಡು ನಿಮ್ಗಳ ಜೊತೆ ಹಂಚ್ಕೊಂತೀನ. ಗಿಲಿ ಬಿಟ್ಬಿಡು ಗಿಲಿ, ಬೇಡ ಗಿಲಿ. ಕನ್ನ ಗಾಮೆಳೆ ಗಿಡನ ಅನ್ಕೊಂಡೆ, ನಿನ್ ತಲೆಗೆ ಹೊಡೆದ್ರೆ ನನಗ್ ಬೆಲೆ. ಹಲೋ ಗಿರೀಶ, ಹೌದಾ? ಹುಷಾರು ಕಣೋ. ಸರಿ, ನಿಮ್ಮ ಮನೆ ಹತ್ರನೇ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು, ಇಬ್ರು ದೂರ ಹೊರಟೋಗ್ಬಿಡೋಣ. ಯಾಕೆ ಇಷ್ಟೊತ್ತು? ಸಾರಿ ಕಣೋ, ಸ್ವಲ್ಪ ಬರೋದು ಲೇಟ್ ಆಯಿತು. ಅಷ್ಟೊಂದು ದುಡ್ಡು ತಗೊಂಡು ಹರ್ಷನ ಥ್ರೆಡ್ ಅಲ್ಲಿ 3 ಗಂಟೆ ಹಾಕಿ ಇದೇ ಬೆಡ್ ಮೇಲೆ ಮಲ್ಗಿ ಪ್ರೀತಿ ತುಂಬಿಸಿ ಬ್ರೆಡ್ ತಿನ್ಸೋಣ ಅನ್ಕೊಂಡ್ರೆ ನನ್ನೇ ಶೆಡ್ ಮಾಡ್ಬಿಟ್ಟಲ್ಲೇ. ಏನ್ ಹಿಂಗ್ ಮಾಡ್ಬಿಟ್ಲು ಅಂತ ಶಾಕ್ ಆಯ್ತಾ? ನಿಮ್ಮ 5 ಜನಕ್ಕೂ ಕಾಳಾಗಿ ಮೋಸ ಮಾಡಿ ದುಡ್ಡು ಲಪ್ಟಾಯಿಸ್ಬೇಕು ಅಂತಾನೆ ನಾನು ಹಿಂಗ್ ಮಾಡಿದ್ದು. ಮೊದಲು ದಿನೇಶನ ಪಟಾಯಿಸಿ ಆ ಮನೇಲಿ ಅಷ್ಟು ದುಡ್ಡಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನು. ಗುಡ್ ಬಾಯ್. ಅಂತ ರಾಕೆಟ್ ಸ್ಪೀಡಲ್ಲಿ ಹೋಗೋ ಹುಡುಗರಿಗೆ ಬಿಸ್ಕೆಟ್ ತಿನ್ಸಿದ್ಯಾ? ನಾನು ಈ ಡೈಮಂಡ್ಸ್ ಎತ್ಕೊಂಡು ಹೋಗಿರಲಿಲ್ಲ ಅಂದರೆ ಆ ಭಗವಂತನೂ ಮೆಚ್ಚಲ್ಲ, ನಾನು ಶ್ರೀಮಂತನೂ ಆಗಲ್ಲ. ಹ್ಯಾಪಿ ಜರ್ನಿ. ಈ ಜಗತ್ತಲ್ಲಿ ಮನುಷ್ಯ ತನ್ನ ಅಮೂಲ್ಯವಾದ ಜೀವನಕ್ಕೆ ಬೆಲೆ ಕೊಡದೆ ಹೆಣ್ಣು ಹೊನ್ನು ಮಣ್ಣು ಅಂತ ಆಸೆ ಪಟ್ಟು ಮಾನವೀಯತೆಯನ್ನೇ ಮರೆಯತೊಡಗಿದ್ದಾನೆ. ದುಡ್ಡಿನ ಆಸೆಗಾಗಿ ಅಡ್ಡದಾರಿ ಹಿಡಿದು ದಡ್ಡರಾಗುತ್ತಿರುವ ಎಷ್ಟೋ ಜನಗಳಿಗೆ ಈ ರಾಬರಿ ಚಿತ್ರ ಒಂದು ಎಚ್ಚರಿಕೆಯ ಗಂಟೆ.